ಇರೋದಕ್ಕೆ ಸ್ವಂತ ಮನೆ, ಚಂದದ ಪತ್ನಿ, ಮುದ್ದಾದ 2 ಮಕ್ಕಳು. ಆತ ಫ್ಯಾನಿಗೆ ನೇಣು ಬಿಗಿದುಕೊಂಡು ಜೀವವನ್ನ ಕಳೆದುಕೊಂಡ್ಬಿಟ್ಟಿದ್ದಾನೆ. ಮರಳಿ ಬಾರದೂರಿಗೆ ನಿನ್ನ ಪಯಣ. ತನ್ನ ಎಲೆಕ್ಟ್ರಿಕ್ ಅಂಗಡಿಯ ಒಳ್ಳೆ ಬಿಸಿನೆಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೊರ ಪ್ರಪಂಚಕ್ಕೆ ಕಾಣ್ತಾ ಇದ್ರೂ ಕೂಡ ಮನೆಯೊಳಗೆ ಗಲಾಟೆ ಗೂಡು ಕಟ್ಟಿಕೊಂಡಿತ್ತು. ಪತಿ ಪತ್ನಿ ನಡುವೆ ಕಲಹ ಕಾಮನ್ ಆಗ್ಬಿಟ್ಟಿತ್ತು. ಈ ಗಲಾಟೆಯಿಂದಾಗಿ ದೊಡ್ಡ ಅನಾಹುತವೇ ನಡೆದೋಗ್ಬಿಟ್ಟಿದೆ. ನೋಡಿ, ಹೆಸರು ಗೋವರ್ಧನ್ ಅಂತ ಮತ್ತು ಪ್ರಿಯಾ. ಕಳೆದ 7 ವರ್ಷದ ಹಿಂದೆ ಮದುವೆ ಆಗಿದ್ದ ಈ ಜೋಡಿ 2 ಮಕ್ಕಳು. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿರುವ 12ನೇ ಕ್ರಾಸ್ನಲ್ಲಿರುವ ಸ್ವಂತ ಮನೆಯಲ್ಲಿ ವಾಸವಾಗಿದ್ರು. ಜೀವನಕ್ಕೇನೋ ತೊಂದರೆ ಇರಲಿಲ್ಲ, ಆದರೆ ಬರ್ತಿರೋ ಸಂಬಳ ಸಾಲ್ತಿರ್ಲಿಲ್ಲ. ಮನೆಗೆ ಕುಡಿದು ಬರ್ತೀಯಾ ಅಂತ ಪತ್ನಿ ಆಗಾಗ ಗಲಾಟೆ ಮಾಡ್ತಾ ಇದ್ಳಂತೆ. ಮನೆಯಲ್ಲಿ ಗಲಾಟೆ ಮಾಡ್ತಿದ್ದ ಪತ್ನಿ ಒಂದಿಷ್ಟು ಪದೇ ಪದೇ ತನ್ನ ತವರ ಮನೆಗೆ ಹೋಗ್ಬಿಡ್ತಿದ್ದಳಂತೆ. ಅದೇ ರೀತಿ 1 ತಿಂಗಳ ಹಿಂದೆ ಕೂಡ ಗಲಾಟೆ ಆಗಿ ಪತ್ನಿ ಮನೆ ಬಿಟ್ಟು ತವರ ಮನೆ ಸೇರಿದ್ದಳು. 2 ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ಲು. ಅದೇ ನೋವಿನಲ್ಲಿದ್ದಂತಹ ಗೋವರ್ಧನ್ ದುಡುಕಿ ನಿರ್ಧಾರವನ್ನ ಕೈಗೊಂಡಿದ್ದಾನೆ. ಕೆಲಸ ಮುಗಿಸಿ ಬಂದವನೇ ಸಂಜೆ ತಾಯಿ ಅಡಿಗೆ ಮಾಡಿ ತಟ್ಟೆಯಲ್ಲಿ ಅನ್ನ ಹಾಕಿ ಕೊಟ್ಟಿದ್ರು. ಊಟ ಕೂಡ ಮಾಡದೆ ಆತ ಫ್ಯಾನಿಗೆ ನೇಣು ಬಿಗಿದುಕೊಂಡು ಜೀವವನ್ನ ಕಳೆದುಕೊಂಡ್ಬಿಟ್ಟಿದ್ದಾನೆ. ಪತ್ನಿ ನಡೆಯಿಂದ ಬೇಸತ್ತ ಪತಿ ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ನಡೆದಿರುವಂಥದ್ದು. ಸೊ ಮನೆಯಲ್ಲಿ ಯಾವ ರೀತಿ ಅಂತಂದ್ರೆ, ಗೋವರ್ಧನ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಯಾಕಂದ್ರೆ ಪತ್ನಿ ಏನೇ ಹೇಳದೆ ಕೇಳದೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಾ ಇದ್ದರಿಂದ ಬೇಸತ್ತ ಗೋವರ್ಧನ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಇರೋದಕ್ಕೆ ಸ್ವಂತ ಮನೆ, ಚಂದದ ಪತ್ನಿ, ಮುದ್ದಾದ 2 ಮಕ್ಕಳು, ತನ್ನ ಎಲೆಕ್ಟ್ರಿಕ್ ಅಂಗಡಿಯ ಒಳ್ಳೆ ಬಿಸಿನೆಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೊರ ಪ್ರಪಂಚಕ್ಕೆ ಕಾಣ್ತಾ ಇದ್ರೂ ಕೂಡ ಮನೆಯೊಳಗೆ ಗಲಾಟೆ ಗೂಡು ಕಟ್ಟಿಕೊಂಡಿತ್ತು. ಪತಿ ಪತ್ನಿ ನಡುವೆ ಕಲಹ ಕಾಮನ್ ಆಗ್ಬಿಟ್ಟಿತ್ತು. ಈ ಗಲಾಟೆಯಿಂದಾಗಿ ದೊಡ್ಡ ಅನಾಹುತವೇ ನಡೆದೋಗ್ಬಿಟ್ಟಿದೆ. ನೋಡಿ, ಹೆಸರು ಗೋವರ್ಧನ್ ಅಂತ ಮತ್ತು ಪ್ರಿಯಾ. ಕಳೆದ 7 ವರ್ಷದ ಹಿಂದೆ ಮದುವೆ ಆಗಿದ್ದ ಈ ಜೋಡಿ 2 ಮಕ್ಕಳು. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿರುವ 12ನೇ ಕ್ರಾಸ್ನಲ್ಲಿರುವ ಸ್ವಂತ ಮನೆಯಲ್ಲಿ ವಾಸವಾಗಿದ್ರು. 3 ಅಂತಸ್ತಿನ ಮನೆಯಲ್ಲಿ ಕೆಳ ಮಹಡಿಯಲ್ಲಿ ಗೋವರ್ಧನ್ ತಾಯಿ ಮತ್ತು ತಮ್ಮ ವಾಸವಿದ್ರೆ 3ನೇ ಮಹಡಿಯಲ್ಲಿ ಗೋವರ್ಧನ್ ದಂಪತಿ ಇದ್ರು. ಜೀವನಕ್ಕೇನೋ ತೊಂದರೆ ಇರಲಿಲ್ಲ, ಆದರೆ ಬರ್ತಿರೋ ಸಂಬಳ ಸಾಲ್ತಿರ್ಲಿಲ್ಲ. ಮನೆಗೆ ಕುಡಿದು ಬರ್ತೀಯಾ ಅಂತ ಪತ್ನಿ ಆಗಾಗ ಗಲಾಟೆ ಮಾಡ್ತಾ ಇದ್ಳಂತೆ. ಮನೆಯಲ್ಲಿ ಗಲಾಟೆ ಮಾಡ್ತಿದ್ದ ಪತ್ನಿ ಒಂದಿಷ್ಟು ಪದೇ ಪದೇ ತನ್ನ ತವರ ಮನೆಗೆ ಹೋಗ್ಬಿಡ್ತಿದ್ದಳಂತೆ. ಅದೇ ರೀತಿ 1 ತಿಂಗಳ ಹಿಂದೆ ಕೂಡ ಗಲಾಟೆ ಆಗಿ ಪತ್ನಿ ಮನೆ ಬಿಟ್ಟು ತವರ ಮನೆ ಸೇರಿದ್ದಳು. 2 ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ಲು. ಅದೇ ನೋವಿನಲ್ಲಿದ್ದಂತಹ ಗೋವರ್ಧನ್ ದುಡುಕಿ ನಿರ್ಧಾರವನ್ನ ಕೈಗೊಂಡಿದ್ದಾನೆ. ಕೆಲಸ ಮುಗಿಸಿ ಬಂದವನೇ ಸಂಜೆ ತಾಯಿ ಅಡಿಗೆ ಮಾಡಿ ತಟ್ಟೆಯಲ್ಲಿ ಅನ್ನ ಹಾಕಿ ಕೊಟ್ಟಿದ್ರು. ಊಟ ಕೂಡ ಮಾಡದೆ ಆತ ಫ್ಯಾನಿಗೆ ನೇಣು ಬಿಗಿದುಕೊಂಡು ಜೀವವನ್ನ ಕಳೆದುಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಿದ್ರು. ಫೋನ್ ಮಾಡಿದ್ರು ಕೂಡ ಗೋವರ್ಧನ್ ಮಾತ್ರ ಕರೆಯನ್ನ ಸ್ವೀಕಾರ ಮಾಡ್ತಿರ್ಲಿಲ್ಲ. ಹಾಗಾಗಿ ಸಂಜೆ 4 ಗಂಟೆಗೆ ಬಂದು ನೋಡಿದಾಗ ಬಾಗಿಲು ಒಳಗಿನಿಂದ ಒಂದಿಷ್ಟು ಲಾಕ್ ಆಗಿತ್ತು. ಎಷ್ಟು ಬಡಿದ್ರೂ ಕೂಡ ತೆರೆಯದೇ ಇದ್ದಂತಹ ಸಂದರ್ಭದಲ್ಲಿ ಬಾಗಿಲು ಒಡೆದು ಒಳಗೆ ಹೋಗಿದ್ದಾರೆ. ಆಗ ಘನಘೋರ ದೃಶ್ಯ ಕಂಡು ಬಂದಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದಂತಹ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತೆ. ಪತ್ನಿ ನಡೆಯಿಂದ ಬೇಸತ್ತ ಪತಿ ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ನಡೆದಿರುವಂಥದ್ದು. ಸೊ ಮನೆಯಲ್ಲಿ ಯಾವ ರೀತಿ ಅಂತಂದ್ರೆ, ಗೋವರ್ಧನ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ. ಯಾಕಂದ್ರೆ ಪತ್ನಿ ಏನೇ ಹೇಳದೆ ಕೇಳದೆ ಪದೇ ಪದೇ ಮನೆ ಬಿಟ್ಟು ಹೋಗ್ತಾ ಇದ್ದರಿಂದ ಬೇಸತ್ತ ಗೋವರ್ಧನ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ನೋಡಿ, ವರ್ಷಗಳ ಹಿಂದೆ ಅಂದರೆ 7 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಗೋವರ್ಧನ್ ಮತ್ತು ಪ್ರಿಯಾ ದಂಪತಿಗೆ 2 ಮಕ್ಕಳಿವೆ. ಆದರೂ ಪ್ರಿಯಾ ಆಗಾಗ ಮನೆ ಬಿಟ್ಟು ಹೋಗ್ತಾ ಇದರಿಂದಾಗಿ ಒಂದಿಷ್ಟು ಆರೋಪ ಕೂಡ ಕೇಳಿಬರುತ್ತೆ. ಕಳೆದ 1 ತಿಂಗಳ ಹಿಂದೆ ಕೂಡ ಮನೆ ಬಿಟ್ಟು ಹೋಗಿದ್ರು. ಇದರಿಂದ ಖಿನ್ನತೆಗೆ ಒಳಗಾಗಿದ್ದಂಥ ಗೋವರ್ಧನ್ ಮನೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಗೋವರ್ಧನ್ ಕುಟುಂಬ 3 ಅಂತಸ್ತಿನ ಮನೆ ಕಟ್ಟಡದಲ್ಲಿ ವಾಸವಿದೆ. ಗೋವರ್ಧನ್ ತಾಯಿ ಕೆಳಮಹಡಿಯಲ್ಲಿ ವಾಸವಿದ್ರೆ ಮೇಲ್ಮಹಡಿಯಲ್ಲಿ ಗೋವರ್ಧನ್ ಮತ್ತು ಪತ್ನಿ ಪ್ರಿಯಾ ವಾಸವಾಗಿರ್ತಾರೆ. ಪತ್ನಿ ಬಿಟ್ಟು ಹೋದ ಮೇಲೆ ಗೋವರ್ಧನ್ ಒಬ್ಬನೇ ವಾಸವಾಗಿದ್ದ. ಅಂತಂದ್ರೆ ನಿನ್ನೆ ರಾತ್ರಿ ತಾಯಿ ಅಡುಗೆಯನ್ನ ಮಾಡಿರ್ತಾಳೆ, ಆದರೆ ಅಮ್ಮ ಕೊಟ್ಟ ಊಟವೂ ಕೂಡ ಮಾಡದೆ ಹಾಗೆ ಬಿಟ್ಟು ಗೋವರ್ಧನ್ ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ.
ಒಟ್ಟಾರೆಯಾಗಿ ಈ ರೀತಿಯ ಒಂದು ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಸಂಬಂಧಗಳಾಗಿರ್ಬೋದು, ಗಂಡ ಹೆಂಡತಿಯಲ್ಲಿ ಯಾವ ಪ್ರತಿ ಕ್ಷಣಕ್ಕೂ ಕೂಡ ಈ ರೀತಿ ಘಟನೆಗಳು ಸಹಜವಾಗಿ ನಡೀತಾ ಇರುವಂಥದ್ದು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಗಂಡನ ಬಳಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೆಂಡತಿ ಬಳಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಪದೇ ಪದೇ ಒಂದಿಷ್ಟು ಜಗಳ ಆಗುವುದರಿಂದಾಗಿ ಮನಸ್ಸಿಗೆ ಖಿನ್ನತೆಗೆ ಒಳಗಾಗಿದ್ದ ಈ ಗೋವರ್ಧನ್. ಯಾಕಂದರೆ 2 ಮುದ್ದಾದ ಮಕ್ಕಳಿದ್ದಾವೆ, ಸ್ವಂತ ಮನೆ ಇದೆ, ಬೆಂಗಳೂರಿನಲ್ಲಿ ಸ್ವಂತ ಮನೆ ಅಂತಂದರೆ ನಿಜಕ್ಕೂ ಕೂಡ ಹೆಮ್ಮೆ ಪಡಬೇಕು. ಯಾಕಂದರೆ ಯಾವುದೇ ರೀತಿಯಾಗಿ ಕೊರತೆ ಇರಲಿಲ್ಲ, ದುಡ್ಡಿಗೂ ಕೂಡ ಕೊರತೆ ಇರಲಿಲ್ಲ. ಆದರೆ ಯಾವಾಗಲೂ ಕೂಡ ಗೋವರ್ಧನ್ ಕುಡಿದುಕೊಂಡು ಮನೆಗೆ ಬರಬೇಕಾದಂಥ ಸಂದರ್ಭದಲ್ಲಿ ಪತ್ನಿ ಪ್ರಿಯಾ ಒಂದೇ ಒಂದು ಮಾತನ್ನು ಹೇಳ್ತಾ ಇದ್ರು, ನೀನು ಕುಡ್ಕೊಂಡು ಮನೆಗೆ ಬರೋಕ್ಕೆ ಹೋಗಬೇಡ, ಕುಡಿಬೇಡ ಅನ್ನುವಂಥದ್ದು. ಯಾಕಂದರೆ ಅವರ ಒಳ್ಳೆಯದಕ್ಕಾಗಿ ಹೇಳಿರ್ತಾರೆ, ಬಟ್ ತಿಳ್ಕೊಳ್ಳೋರು ಬೇರೆದಾಗೆ ತಿಳ್ಕೊಂಡಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಯಿತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಅದರಿಂದಾಗಿ ಯಾವಾಗಲೂ ಕೂಡ ಸಂಜೆ ಮನೆಗೆ ನೋಡಿದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಕರಣ ಈ ರೀತಿ ಬೆಳಕಿಗೆ ಬರುವಂಥದ್ದು. ಸದ್ಯ ಗೋವರ್ಧನ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ. ಸಾವಿಗೆ ಪತ್ನಿ ಪ್ರಿಯಾ ಕಾರಣ ಎಂದು ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗೋವರ್ಧನ್ ಮತ್ತು ಪ್ರಿಯಾ 7 ವರ್ಷದ ಹಿಂದೆ ವಿವಾಹವಾಗಿತ್ತಲ್ಲ, 2 ಮಕ್ಕಳು ಸಹ ಇದ್ದಾರೆ. ಆದರೆ ಪ್ರಿಯಾ ಗಂಡನಿಗೆ ಏನೂ ಹೇಳದೆ ಕೇಳದೆ ಪದೇ ಪದೇಯಾಗಿ ಮನೆ ಬಿಟ್ಟು ಹೋಗೋದರಿಂದಾಗಿ ಬಹಳಷ್ಟು ಖಿನ್ನತೆಗೆ ಒಳಗಾಗ್ಬಿಟ್ಟಿದ ಅಂತ. ಆದರೆ ಕಳೆದ 1 ತಿಂಗಳ ಹಿಂದೆ ಸಹ ಮನೆ ಬಿಟ್ಟು ಹೋಗಿದ್ದರಿಂದಾಗಿ ಒಂದಿಷ್ಟು ಖಿನ್ನತೆ ಒಳಗಾಗಿ ಮಕ್ಕಳನ್ನು ನೋಡದೆ ಗಂಡ ಒಂದಿಷ್ಟು ಬೇಸರ ಆಗಿಬಿಟ್ಟಿತ್ತು, ನಾನು ನನ್ನ ಮಕ್ಕಳನ್ನು ನೋಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಸೊ ಈಗ ಪತ್ನಿಯ ಒಂದು ಈ ನಡತೆಯಿಂದಾಗಿ ಬೇಸತ್ತು ಗೋವರ್ಧನ್ ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯಿಂದ ಸಂಪೂರ್ಣವಾಗಿ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.